Hey all, welcome back to our YouTube channel. ಇವತ್ತು ನಾವು ಹುಲಿಯೂರ್ದುರ್ಗಕ್ಕೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಿಂದ ಹುಲಿಯೂರ್ದುರ್ಗ ಬಂದು 2 hours ಆಫ್ ಜರ್ನಿ. ಅಲ್ಲಿ ನಮ್ಮ ಬ್ರದರ್ ಅಂದ್ರೆ ನನ್ನ ಮಗ ಅಲ್ಲೇ ವರ್ಕ್ ಮಾಡೋದು. ಸೊ ಅವನ್ನ ಮೀಟ್ ಆಗಿ ಮಾತಾಡ್ಸ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನಾನು ಹಾಗೇನೆ ನವಿ. ಹಾಯ್ ಗಾಯ್ಸ್, ಬನ್ನಿ ಇವತ್ತು ನಾವು ನಿಮ್ಗೆ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮಾಡೋದು ಹೆಂಗೆ ಅಂತೇಳಿ ವಿಡಿಯೋದಲ್ಲಿ ಹೇಳ್ತೀವಿ. ಸೊ ನವೀನ್ ಕೂಡ ಬರ್ತಾ ಇದ್ದಾರೆ, ನಾನು ಕೂಡ ಬರ್ತಾ ಇದ್ದೇನೆ. ಸೊ ಎಲ್ಲರೂ ಕೂಡ ಇವಾಗ ಇದ್ದೀವಿ. ಸೊ ಇವಾಗ ನಾವೆಲ್ಲರೂ 4 ಜನ ಕೂಡ ಹೋಗ್ತಾ ಇದೀವಿ. ಬೆಳಗ್ಗೆನೆ ಹೋಗ್ಬೇಕಾಗಿತ್ತು, ಸೊ ಹೋಗಕ್ ಆಗ್ಲಿಲ್ಲ, ಸ್ವಲ್ಪ ವರ್ಕ್ ಇದ್ದಿದ್ರಿಂದ ಇವಾಗ ಹೋಗ್ತಾ ಇದೀವಿ. ಮಳೆ ಕೂಡ ಸಿಕ್ಕಾಪಟ್ಟೆ ಬರ್ತಾ ಇದೆ. ಸೊ ಬನ್ನಿ ಹೋಗೋಣ. ಎಸ್, ಇವಾಗ ತಾನೇ ರೀಚ್ ಆಗಿದ್ದೀವಿ. ಟೈಮ್ 6:14. ಆರಾಮಪ್ಪ. ಮಳೆ ಇಲ್ಲ ಅಂದಲ್ಲ, ಏನೋ ಇದು ಹೆಂಗ್ ಹುಡುಕ್ತಿದೀವಿ ಗೊತ್ತಾ ನಾವು ಈ ಕರ್ನಾಟಕ ಮ್ಯಾಪ್ನಾಗ. ಯಾವ ಬ್ರ್ಯಾಂಡ್ ಇದು? ಬೀದರ್, ಗುಲ್ಬರ್ಗ. ಯಾರ್ದಿದು? ಹೌದಾ, ಏನ್ ಮಾಡ್ತಿರೋದ್ರಾಗ? ಸ್ವಿಚ್ ಆಫ್ ಮಾಡಿ ಏನಿಂದ ಡಿಸ್ಪ್ಲೇ ಚಲೋ ಐತೆ. ಇದಲ್ಲ ಹೌದಾ, ನಾವು ತಗೋಬೇಕು ಬಿಡಪ್ಪ. ಸುಮ್ನೆ ಯೂಟ್ಯೂಬ್ಗೆ ಮೊಬೈಲ್ ತುಂಬಿರ್ತದ ನಮ್ದು. ಯಾವ್ದು ಎಡಿಟ್ ಮಾಡಕ ಯೂಸ್ ಆಗಲ್ಲ. ಇದು ಹೆವಿ ಬೇಕನ ಎಡಿಟ್ ಮಾಡೋದಾದ್ರ. 22 ಲ್ಯಾಪ್ಟಾಪ್ ಐತ್ ನಮ್ಮ ಹತ್ರ, ಆದ್ರ ಒಂದ್ ಸ್ವಲ್ಪ ಏನ್ರ ನೋಡ್ಕೊಳಕ್ ಆಗ್ಲಿ ಮೊಬೈಲ್ ಅಂತ ಇದ್ರಾಗ ನೋಡ್ತೀರ. ಅಭಿ ಒಂಚೂರು ಟೀ ಪೌಡ್ರು ಸಕ್ಕರೆ ಎಲ್ಲಿ ಯಾಕೆ ಇರುವೆ ಹಾಕ್ತಾವ ಇಲ್ಲಿ? ಏನ್ ಇಡಂಗಿಲ್ಲ, ಬಿಡಲ್ಲ. ಸೊ ಇವಾಗ ತಾನೇ ರೀಚ್ ಆಗಿದ್ದೀವಿ. ಅಭಿ ನಮ್ ತಮ್ಮ ಇವಾಗ ಟೀ ಮಾಡ್ಕೊಂಡು ಕುಡಿಯೋಣ. ಸಿಕ್ಕಾಪಟ್ಟೆ ಮಳಿ. ನೋಡಿ ಗೇಮ್ ಸ್ಪೆಷಲ್ ಟೀ ಮಾಡ್ಬೇಕು ಅಂತೇಳಿ ನೋಡ್ತಾ ಇದೀವಿ. ಜಿಂಜರ್ ಟೀ ಮಾಡೋಣ. ಇದು ಶುಂಠಿ ಐತನ ಬಾರಿ ಸಪೋರ್ಟಿವ್ ಬಿಡ್ಬೋ. ಅಲ್ಲಿಂದ ಯಾವಾಗ ಮಾಡೇವಿ? ಇಲ್ಲಿ ಬರೋವರೆಗೂ ಮಳೆನೆ. ಜಾಸ್ತಿನೇ ಬೇಕು ಒಂದ್ಸಲ ಜಿಂಜರ್ ಟೀ. ಇದು ಒಂಥರ ವಿಶೇಷವಾದ ಟೇಸ್ಟ್ ಐತಿ. ಅಕ್ಷತಕರ ಊರಾಗ ಮಾಡ್ತಾರಲ್ಲ ಆ ತರದ್ದು ಚೆನ್ನಾಗಿದೆ ಅಂತ. ಒಳ್ಳೆ ವ್ಯೂ ನಿಮಗೆ ಸಂಜೆ ಮಾರ್ನಿಂಗ್ ಎಲ್ಲ ಅಲ್ಲ? ಮೋಡ ಐತಿ, ಚೆನ್ನಾಗ್ ಕಾಣುತ್ತೆ. ಅಂದ್ರೆ ಅಲ್ಲಿ ಸಂಜೆ ಸಖತ್ ಸೂರ್ಯ ಪೂರ್ತಿ ಕಾಣುತ್ತೆ ಇಲ್ಲಿ. ಈಗ ಮಳಿ ಬಂದ್ ಬುಡ ಆಯ್ತಲ್ಲ, ಕರೆಕ್ಟ್ ಕಾಣ್ತಾ ಇದೆ. ಚೆನ್ನಾಗೈತೆ. ನೀವು ಫೋನ್ ಮಾಡಿದ್ರೆ ಫಸ್ಟ್ ಫೋನ್ ಮಾಡೋದಕ್ಕ ಆ ಕಡೆ ಬರೋಬ್ಬರಿ ಮಳಿ ಇತ್ತು. ಅನಂತರ ಈ ಕಡೆ ಮಳೆ ಆಯ್ತು. ಪೂರ್ತಿ ರಾಮನಗರದವರ್ಗುನು ನಮಗ್ ಹೆವಿ ಮಳೆ. ಆಮೇಲೆ ಈ ಕಡೆ ಬಂದಾಗ ಅಭಿ ಮಳಿ ಇಲ್ಲ ಅನ್ನಲ್ಲ, ಅವಾಗ ಮಳಿ ಇರ್ಲಿಲ್ಲ ಅಲ್ಲಿ. ಮತ್ತೊಂದ್ ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದ್ ನಿಲ್ ಸುತ್ಕೊಂಡ್ ಹೋಗ. ಏನ್ ಹಿಂಗ್ ಕುಡಿದ್ ಬಂದ್ ನನ್ನ ಅಯ್ಯೋ ಅನಿಸ್ತೀಯೋ. ಸ್ವಲ್ಪ 1 ಕಿಲೋಮೀಟರ್ ದೂರ ಬಂದ ಮತ್ತೆ ಸ್ಟಾರ್ಟ್ ಆತ್ ಮಳಿ. ಕಾಲ್ ಜಾರತ್ ಹುಷಾರಿರ್ಲಿ. ಮತ್ತೆ ಇಲ್ಲಿ ಹತ್ತಿದ್ರೆ ಇಲ್ಲಿವರೆಗೂ ಹತ್ಬೋದು ಮರಿ. ಎಷ್ಟ್ ಹತ್ತಿ ಅದೊಂದಕ್ಕ ಇದ್ರ ಡೇಂಜರ್ ಬಾಳ ಏನಂದ್ರ ಇಲ್ಲಿ ಇದನ್ನ ಹಿಡ್ಕ ಹತ್ತಬಾರ್ದ. ಯಾಕಂದ್ರ ಅದ್ ಕಡಿದಿನ ಹೊತ್ತೈತಿ. ಅದ್ ಕಡಿತಂದ್ರ ಮುಗಿತ. ಬಹಳ ಜನ ಕಡ್ಸ್ಕೊಂಡಾರ, ನಾನಾ ಕಡ್ಸ್ಕೊಂಡ. ಅದು ಕಡ್ದಿನ ಹೊಟ್ಟ ಒಂದ್ ಹುಳ ಐತಿ,
ಅದು ಕಡಿತಂದ್ರ ಒಂದ್ ಅರ್ಧ ಗಂಟೆ ಕೈ ಬಾವ್ ಆಗ್ತತಲ್ಲ ಅದು. ಅದ್ ನೋಡಿಲ್ಲ ನಾನು ಅವತ್ತನ್ನ ಬೆಳಗ್ಗೆ ಎದ್ದು 10 ಬಿಟ್ಟೆ ಕೈ ಇಟ್ಕೊಂಡ ಕೈ ಮೂರುಗಿದ್ರು. ಈಗ ಅದು ಒಂದೈತಣ ಏ ಮೂರದವಲ್ಲ ಟೀ ಕುಡಿಯೋಣ ಬನ್ನಿ ಗೈಸ್. ಟೀ ಸ್ನಾಕ್ಸ್ ಕಣ್ಣ ಆಫ್ ಮಾಡೀನಿ ಅಂತ ಏನ್ರಿ ಕಾಂಪಿಟೇಷನ್ ಎಕ್ಸಾಮ್ ಕಳ್ಸ್ಬೇಕು ನಾನು ಇವತ್ತು ರೋಸ್ಟ್ ಮಾಡ್ತಾರೆ ಇವರು. ದೀಪನ್ ರೋಸ್ಟ್ ಮಾಡ್ತಿದ್ರೆ ಈಗ ನಾನು ರೋಸ್ಟ್ ಮಾಡ್ತಾರೆ. ಅವನು ಕಾಂಪಿಟೇಷನ್ ಎಕ್ಸಾಮ್ ಕಳ್ಸಿದ್ರೆ ಸರಿ ಹಾಕ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಟಂಗ್ ಟ್ವಿಸ್ಟ್ ಆಗ್ಲಿಲ್ಲ. ಟೀ ಕುಡ್ದು ಆಮೇಲೆ ಸಿಗ್ತೀವಿ ಗೈಸ್. ಹುಷಾರಲ್ಲ ಎಸ್. ಇವಾಗ ಟೀ ಎಲ್ಲ ಕುಡಿದ್ಬಿಟ್ಟು ಇವಾಗ ಅಡಿಗೆ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಚಿಕನ್ ರೆಸಿಪಿ ಅಂದ್ರೆ ಒಂದು ಬಿರಿಯಾನಿ ಹಾಗೆ ಸ್ವಲ್ಪ ಗ್ರೇವಿ ಮಾಡಿ ಕಬಾಬ್ ಮಾಡೋಣ ಅಂತ ಹೇಳಿ ಅನ್ಕೊಂಡ ಇದ್ದೀನಿ. ಆಚೆ ಕಡೆ ಎಲ್ಲ ಹೆಚ್ಚೋದು ಎಲ್ಲ ಮಾಡ್ತಾ ಇದಾರೆ. ಸೊ ನಾನಿಲ್ಲಿ ಚಿಕನ್ ಎಲ್ಲ ತೊಳೆದು ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲೇ ಅವರು ಹೆಚ್ಚಿ ಎಲ್ಲ ಕೊಡ್ತಾರೆ. ಸೊ ಬಿರಿಯಾನಿ ಅಂಡ್ ಗ್ರೇವಿ ಹಾಗೇನೆ ಕಬಾಬ್ ಮಾಡೋಣ ಬನ್ನಿ. ಇವಾಗ ಎಷ್ಟು ಚಿಕನ್ ಇದೆ ಇದರಲ್ಲಿ ಬಿರಿಯಾನಿ ಹಾಗೆ ಗ್ರೇವಿ ಅಂಡ್ ಕಬಾಬ್ಗೆ ಡಿವೈಡ್ ಮಾಡಿ ನಾ ಇದು ಮಾಡ್ಕೊಳ್ತೀನಿ. ಆಚೆ ಕಡೆ ಅವರೆಲ್ಲ ರೆಡಿ ಮಾಡ್ಕೊತಾ ಇದಾರೆ, ಹೋಗಿ ನೋಡ್ಕೊಂಡು ಬನ್ನಿ. ತನುಜಾ ಮಲ್ಲೂರ್ ಅವರು ಕೊತ್ತಂಬರಿಯನ್ನು ಸರಿಪಡಿಸುತ್ತಿದ್ದಾರೆ. ಎದಕ್ ತೆಗೆಯತ್ತದನ್ನ ಪುದೀನ ಅದು ಪಾಲಕ್ ಅದು ಓಕೆ. ಗೋಡಂಬಿ ದ್ರಾಕ್ಷಿ ಇಲ್ಲ ಯಾವಾಗ ನಾಳೆ ಮಕ್ಳು ಮರಿಗೆ ಹೇಳ್ಕೊಡ್ಬೇಕಂದ್ರೆ ಹೆಂಗೆ ಹೇಳ್ಕೊಡ್ತೀನಿ ನನ್ನ ಹೇಳ್ಕೊಡಕಾದ್ರೂ ಬೇಕಲ್ಲ ಹೇಳು. ಹಂಗ ಸೊಪ್ಪು ಕ್ಲೀನ್ ಮಾಡುವ ವಿಧಾನ: ಮೊದಲನೇದಾಗಿ ಸೊಪ್ಪನ್ನು ಬಲಗೈಯಿಂದ ಎತ್ತಿಕೊಳ್ಳಿ. ಅಲ್ಲಿಂದ ಚಲೋ ಮಾಡ್ತಾವ. ಚಪಾತಿ ಮಾಡದ ಅಥವಾ ಕಡಕ್ ರೊಟ್ಟಿ? ರೊಟ್ಟಿ ಅದಾವ ಆಲ್ರೆಡಿ. ಕಡಕ್ ರೊಟ್ಟಿ ಮಾಡಲ್ ನೀನು, ಅದಾವು ಹೇಳ್ತಾವ ಕಡಕ್ ರೊಟ್ಟಿ. ಹಾ ಮತ್ ಚಪಾತಿ ಮಾಡದ ಕಡಕ್ ರೊಟ್ಟಿನ ಅಂದ್ರ ಬಿರಿಯಾನಿ ಐತಲ್ಲ ಹೆಂಗಿದ್ರ ಬಿರಿಯಾನಿ ಮಾಡಿ ಒಂದ್ ಸ್ವಲ್ಪ ಪಲ್ಯದಂಗ್ ಮಾಡ್ಬಿಟ್ರೆ ಮುಗ್ದ ಹೋತಲ್ಲ. ಎರಡಕ್ಕೂ ಆಗಿ ಹೋಗತ್ತೆ. ಸಾಂಬಾರ್ ಮಾಡ್ತೀನಿ, ಬಿರಿಯಾನಿ ಅಂಡ್ ಕಬಾಬ್ ಸಾಕು. ಕಬಾಬಿಗೆ ನಾನು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ. ತೊಳೆದು ಇಟ್ಕೊಂಡಿದ್ದೀನಿ ನಾನು ಚಿಕನ್. ಅದಕ್ಕೆ ಇವಾಗ ಕಾರ್ನ್ ಫ್ಲವರ್ ಇಟ್ಟು ಹಾಕೋತಾ ಇದ್ದೀನಿ. ಇವಾಗ ಒಂದ್ ಮೊಟ್ಟೆ ಹಾಕೋತಾ ಇದ್ದೀನಿ ಇದಕ್ಕೆ. ಕಬಾಬು, ಶುಂಠಿ ಪೇಸ್ಟ್, ಚಿಕನ್ ಬಿರಿಯಾನಿ ಎಲ್ಲ ಮಿಕ್ಸಿನಲ್ಲಿ ತಗೊಂಡ್ಬಂದ್ಮೇಲೆ ಇಲ್ಲೇ ಹಾಕಿದ್ರಿ ಅಂತ. ಈ ತರ ಅಂಡರ್ ಎಸ್ಟಿಮೇಟ್ ಮಾಡ್ತಾರಂತ ನಾವು ಅನ್ಕೊಂಡಿರ್ಲಿಲ್ಲ. ನಮ್ಮ ಅಭಿಮಾನಿಗಳು ಅದಾರಲ್ಲ ಯಾರು. ಇವಾಗ ಇದಕ್ಕೆ ಕಾರ್ನ್ ಫ್ಲವರ್ ಅಂಡ್ ಏನು ಎಗ್ ನ ಆಡ್ ಮಾಡಿದೀನಿ. ಇವಾಗ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೆಕ್ಸ್ಟ್ ಸ್ವಲ್ಪ ಏನು ಕಾರ್ನ್ ಫ್ಲವರ್ ಹಾಕಿರೋದ್ರಿಂದ ಸ್ವಲ್ಪ ಏನು ಇದು ಕಬಾಬ್ ಮಸಾಲಾನ ಸ್ವಲ್ಪ ಆಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು.
ಸ್ವಲ್ಪ ಖಾರದ ಪುಡಿ. ಖಾರ ತಿನ್ನೋರು ಜಾಸ್ತಿ ಹಾಕೋಬಹುದು, ಖಾರ ತಿನ್ನದೇ ಇರೋದ್ರು ಸ್ವಲ್ಪ ಕಡಿಮೆ ಹಾಕೋಬಹುದು. ಖಾರ ಹೆಂಗೈತವಿ ಇದು? ಖಾರ ಇಲ್ಲ ಇಲ್ಲ, ಅದು ಅರ್ಧ ಹಾಕಿ ನೋಡು ಕಬಾಬ್. ಅರ್ಧ ಬೇಕಾ ಇನ್ನೆರಡು ಪೀಸ್ ಇನ್ನೆರಡು ಪೀಸ್ ಮಾಡು. ಅಲ್ಹಮ್ದುಲಿಲ್ಲಾ. ಅದ್ ಹೆಚ್ಕೊಡ್ರಿ ಇವಾಗ. ಏ ಬೀಜ, ಅದು ಬೀಜ ಬೀಜ. ಇದಕ್ಕೆ ಇವಾಗ ಸ್ವಲ್ಪ ನಿಂಬೆಹಣ್ಣು ಹಾಕ್ತಾ ಇದೀನಿ. ಸಾಕಷ್ಟು. ಇಲ್ಲ ಇಲ್ಲ, ಇರ್ಲಿ, ಎರಡನ್ನೂ ಹಾಕು. ಕರ್ಬೇವು ಏನ್ ಬೇಡ, ಇದಷ್ಟೇ ಸಾಕು. ಅದ್ ತೊಳ್ದಿರ ಕೊತ್ತಂಬರಿ ತೊಳ್ಕೊ. ಇಲ್ಲ ಇದ್ರಲ್ಲಿ ತೊಳೆದ್ಬಿಟ್ಟೆ ಹೆಚ್ಚು, ಸಣ್ಣಕ್ಕೆ ಹೆಚ್ಚು. ಅದ್ರಾಗ ತೊಳೆದು ನಾವು ಅದ್ರಾಗ ಕೈ ತಕೊಂಡ ಗಾಯ್ಸ್ ನೋಡಿ, ಕ್ಲೀನ್ ಅನ್ನೋದು ಬಾರಿ ಇಂಪಾರ್ಟೆಂಟ್. ನೀವು ಕೈ ತಗೊಂಡಿರ್ತೀರಲ್ಲ ಅದೇ ನೀರಲ್ಲಿ ತೊಳೆದ್ರಿ ಟೇಸ್ಟ್ ಹೋಗಲ್ಲ. ಹಂದಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿನ ಆಡ್ ಮಾಡ್ತಾ ಇದೀವಿ ಫ್ರೆಂಡ್ಸ್. ಇದೊಂದು ಸ್ವಲ್ಪ ನ್ಯಾಚುರಲ್ ಟೇಸ್ಟ್ ಬರ್ಲಿ ಅಂತ. ಇವಾಗ ಏನಿಲ್ಲ, ಜಸ್ಟ್ ಕೆಳಗಿನ ಮೇಲೆ ಮೇಲಿನ ಕೆಳಗೆ ಮಾಡ್ಬಿಟ್ರೆ ಮುಗೀತು. ಕಬಾಬ್ಗೆ ರೆಡಿ ಚಿಕನ್. ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಹಾಗೇನೆ ಪುದೀನಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ಲಿ. ಇವಾಗ ಇದನ್ನ ಕಲಸಿ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಬಿಡಬೇಕು. ಸೊ ನಾನು ಇವಾಗ ಸಾಂಬಾರು ಬಿರಿಯಾನಿ ಮಾಡೋವರೆಗೂ ಇದನ್ನ ಮ್ಯಾರಿನೇಟ್ ಮಾಡಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಇದನ್ನ ರೆಡಿ ಮಾಡಿ ಇಟ್ಟಿರ್ತೀನಿ ನಾನು. ಇವಾಗ ಸಾಂಬಾರು ಹಾಗೇನೆ ಬಿರಿಯಾನಿನ ರೆಡಿ ಮಾಡ್ಕೊತೀನಿ. ಬೆಳ್ಳುಳ್ಳಿ ಕಬಾಬ್, ಬೆಳ್ಳುಳ್ಳಿ ಕಬಾಬ್. ಎಸ್, ಇವಾಗ ಆಲ್ರೆಡಿ ಚಿಕನ್ ಸಾಂಬಾರ್ ರೆಡಿ ಆಗಿದೆ. ಅಂಡ್ ದೆನ್ ಇಲ್ಲಿ ಬಿರಿಯಾನಿ ಮಾಡಕ್ ಇಟ್ಟಿದ್ದೀನಿ. ಸೊ ಇವಾಗ ಕಬಾಬ್ನ ಕರಿಬೇಕು. ಆಗ್ಲೇ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಒಂದು 20-30 ಮಿನಿಟ್ಸ್. ಇವಾಗ ಕಬಾಬ್ನ ಮಾಡೋಣ. ನೀವು ನೋಡೋಣ. ಸೊ ಇವಾಗೆಲ್ಲ ಕಬಾಬ್ನ ಮಾಡಿದಾದ್ಮೇಲೆ ಬರ್ತೀವಿ. ಕಬಾಬ್ ರೆಡಿ ಆಗ್ತಾ ಇದೆ. ಸೊ ಇವಾಗ ಎಲ್ಲಾರನು ಒಂದ್ ರೌಂಡ್ ಮಾತಾಡ್ಸ್ಕೊಂಡ್ ಬನ್ನಿ. ಇವಾಗ ಅವಿ ವೇಟ್ ಮಾಡ್ತಾ ಇದ್ದಾರೆ. ಗಾಯ್ಸ್ ಏನಿಲ್ಲ, ಬಹಳ ಎಕ್ಸ್ಪೆಕ್ಟೇಷನ್ ಇಂದ ಕಾಯ್ತಾ ಇದೀವಿ ಕಬಾಬ್ಗಳು ಹೆಂಗೆ ಬರ್ತವೆ ಅಂತೇಳಿ. ಒಳ್ಳೆ ಟೇಸ್ಟ್ ಬರ್ತಾ ಇದಾವೆ ಅಂತ ಅನ್ಸುತ್ತೆ. ನೋಡೋಣ ಹೆಂಗಿರುತ್ತೆ ಅಂತ ಟೇಸ್ಟ್. ವಿಸಿಲ್ ಆಯ್ತು ಅಂದ್ರೆ ಇವಾಗ ಬಿರಿಯಾನಿನೂ ಕೂಡ ರೆಡಿ ಆಗುತ್ತೆ. ಸೊ ಒಳ್ಳೆ ಬ್ಯಾಟಿಂಗ್ ಮಾಡೋದು ಇವಾಗ. ತಾನು ಕಬಾಬ್, ಅಯ್ಯೋ ತಿನ್ನೋದಕ್ಕಿಂತ ರೀಲ್ಸ್ ಮಾಡೋದ್ರಾಗ ತುಂಬಾ ವೇಟ್ ಮಾಡತ್ತೀನಿ. ನಮ್ ಬ್ರದರ್ಸ್ ಯಾರು ಕೋಆಪರೇಟೇ ಮಾಡ್ತಿಲ್ಲ ನನ್ಗೆ. ನಮ್ಗೆ ಹೊಟ್ಟೆ ಶೂ ಆಗಿಲ್ಲ, ಬಟ್ ಮಾಡೋದನ್ನ ನೋಡಿದ್ರೆ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಎಲ್ಲಿ ಸಿಗ್ತಾರೆ ಇಂತ ಜನ? ಇದು ಟೇಸ್ಟ್ ಮಾಡಿ ತೋರ್ಸ್ಕೊಂಬ. ಎರಡು ಆಗ್ಬೇಕು. ಸುಣ್ಣ ಉಪ್ಪು ಖಾರ ಎರಡು ಆಗ್ಬೇಕು. ಇನ್ನು ಸಪ್ಪೆಗೆ ಒಳ್ಳೆ ಕಬಾಬ್ ಅಂತೂ ಆಗಿದಾವೆ, ಆದ್ರೆ ಟೇಸ್ಟ್ ಏನ್ ಸಿಗ್ತಾ ಇಲ್ಲ. ಬೇಕಾಗಿದೆ ಇನ್ನೊಂದ್ ಸ್ವಲ್ಪ ಉಪ್ಪು ಖಾರ. ನೆಕ್ಸ್ಟ್ ಲೆವೆಲ್ ಕಬಾಬ್ಗೆ ಬೇಕಾಗಿದೆ. ಇನ್ನೂ ಏನೋ ಬೇಕು, ಇನ್ನೂ ಏನೋ ಬೇಕು. ಏನೋ ಬೇಕು ನಿಂಗೆ. ಸುಣ್ಣ
ಉಪ್ಪು ಖಾರ ಎರಡು ಹಾಕ್ಲೆ. ಮನೋಜ್ ಅವರೇ ಪ್ಲೀಸ್ ಹೋಗಿ ಉಪ್ಪು ಖಾರ ಹಾಕೊಂಡು ಮತ್ತೆ ತಗೊಂಬನ್ನಿ, ಟೇಸ್ಟ್ ಮಾಡಿ ಹೇಳ್ತೀವಿ. ಹಲೋ ಗೈಸ್, ಇವತ್ತು ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಒಂದು ಚಿಕ್ಕದಾಗಿ ಪ್ರೂವ್ ಮಾಡಿದೀವಿ. ಇವತ್ತು ಓನ್ಲಿ 45 ಮಿನಿಟ್ಸ್ ಅಲ್ಲಿ 3 ಐಟಮ್ನ ಮಾಡಿದೀವಿ. ಅದರಲ್ಲಿ ಸ್ಪೆಷಲ್ ಆಗಿ ಕಬಾಬು ಮತ್ತೆ ಚಿಕನ್ ಸಾಂಬಾರು, ಅದ್ರ ಜೊತೆಗೆ ಬಿರಿಯಾನಿ, ಮೂರನ್ನು ಹೆಂಗಾಗಿದೆ ಅಂತ ನೋಡೋಣ ಬನ್ನಿ. ಲೆಟ್ಸ್ ಕಮ್ ಆನ್. ಇನ್ನ ಟೇಸ್ಟ್ ಮಾಡಿಲ್ಲ. ಬಿರಿಯಾನಿ ಟೇಸ್ಟ್ ಮಾಡಿದ್ಮೇಲೆ ಹೇಳ್ತೀವಿ. ಅವ್ರು ಸುಳ್ಳು ಹೇಳ್ತಾರೆ ಚೆನ್ನಾಗ್ ಆಗಿರುತ್ತೆ ಅಂತ ಹೇಳಿ, ಬಟ್ ನಾವು ತಿಂದ ಮೇಲೆ ಹೇಳೋದು ಅದು ಚೆನ್ನಾಗ್ ಆಗಿದೆನಾ ಇಲ್ವಾ ಅಂತ ಹೇಳಿ. ಓಕೆ, ಕಾಯ್ತಾ ಇರಿ, ವೇಟ್ ಮಾಡ್ತೀರಿ. ಎರಡು ಒಂದೇ ಅಲ್ಲ. ಕಾಯ್ತೀರಿ. ಏನೇನೋ ಮಾತಾಡಿದ್ ಕೈ ಹಾಕೋ. ಎಷ್ಟ್ ತಿಂದಿವ ಇಷ್ಟತನ? 3 ಪ್ಲೇಟ್. 3 ಪ್ಲೇಟ್ ಅಲ್ರಿ, 3 ಪೀಸ್. ನನ್ನ ಮಕ್ಕಳು ನೋಡಿದ್ರೆ ಕೊಡೊಂದು 4 ಪೀಸು, 3 ಪೀಸ್ ಇವನೇ ತಿಂದವನೆ. ಈಗ ನೋಡಿದ್ರೆ ಕಳ್ಸ್ಕೊತವನೆ. ಮೂರ್ ಪೀಸ್ ಅಂತಿ, ಪ್ಲೇಟ್ ನೋಡಿದ್ರೆ ಫುಲ್ ಇದಾಗೈತಿ. ಆಕ್ಚುಲಿ ಇದ್ರಲ್ಲಿ ಇತ್ತು, ಇದನ್ನ ಚೇಂಜ್ ಮಾಡಿದೀವಿ ತಟ್ಟೆ ಇಲ್ಲ ಅಂತ. ಚಿಕನ್ ಸಾಂಬಾರ್ ನಮ್ ಕಡೆ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟಿ, ಖಡಕ್ ರೊಟ್ಟಿ. ಬನ್ನಿ ಬ್ಯಾಟಿಂಗ್ ಮಾಡೋಣ ಈಗ. ಲೆಟ್ಸ್ ಸ್ಟಾರ್ಟ್. ಅಣ್ಣ ನಿಮ್ ಬ್ಯಾಟ್ರಿ ಇರು. ಬನ್ನಿ, ಖಡಕ್ ರೊಟ್ಟಿ ತಿನ್ನೋದು ನಾನು ನಿಮ್ಗೆ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಖಡಕ್ ರೊಟ್ಟಿ ಹೆಂಗ್ ತಿನ್ನೋದು ಅಂತ ಹೇಳಿ. ಮೊದ್ಲು ಹಿಂಗಿರೋ ರೊಟ್ಟಿನ ಹಿಂಗ್ ಮುರಿಬೇಕು. ಅದ್ ಯಾವಾಗ ಕಟಮ್ ಅನ್ಸತಿ, ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅವಾಗ. ಆಮೇಲೆ ಈ ತರ ಹಾಕೋಬೇಕು. ಓಕೆ, ಅಂಡ್ ಆಮೇಲೆ ಹಿಂಗೆ ಎದ್ದಿ ಸರಿಯಾಗಿ ಒಂದ್ ಪೀಸ್ ತಗೊಂಡು, ಬಿಸಿಯಾಗಿದೆ. ಓಕೆ, ಹಿಂಗ್ ಇಟ್ಕೊಂಡು ಆಮೇಲೆ ಚೆನ್ನಾಗಿದೆ ಹಿಂಗೆ. ಖುಷಿಗೆ ನಮ್ಗೇನು ಮಾತು ಬರ್ತಾ ಇಲ್ಲ. ಆ ತರ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಇಲ್ಲಿ. ಓನ್ಲಿ ನಮ್ಮ ಉದ್ದೇಶ ಇರೋದು ಇವಾಗ ಚಿಕನ್ ಸಾಂಬಾರ್ ಮತ್ತೆ ಬಿರಿಯಾನಿ ಯಾವ ತರ ಆಗಿದೆ ಅನ್ನೋದ್ರ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಇದೆ. ಲೆಟ್ಸ್ ಸ್ಟಾರ್ಟ್ ಮಾಡೋಣ ಬನ್ನಿ, ಲೇಟ್ ಮಾಡೋದ್ ಬೇಡ. ಕಮ್ ಆನ್ ಗೈಸ್. ಹಿಂಗ್ ಅದ್ರಾಗ ಹಾಕ್ತೆ. ಕಮ್ ಹಾಕ್ಲ ನಾನು. ತೆಗ್ಯಾಕ ಆಗ್ತೈತಲ್ಲ. ಡಿಕ್ಕಿ ಒಳಗೆ ಕುಂದ್ರಮ್ಮ. ಜಾಗ ಸ್ಪೇಸ್ ಐತಿ. ಬರೋಣಪ್ಪ, ಬರೋಣಪ್ಪ. ಬಾಯ್ ಬಿ. ಬನ್ನಿ. ಇದೆಷ್ಟು ಚಳಿ ಐತಿ. ಹುಷಾರ, ನಿಧಾನ ಕೋರಿ. ಹಿಂಗ ಹೋಗ್ತೀರಾ? ಹೆಂಗ ಈಗ ಬಂದ್ವಲ್ಲ ಹಂಗ ಹೋಗ್ತೇವೆ. ಸರಿ, ಫೋನ್ ಮಾಡ್ತಾ ಹೋಗಿ ಮೆಸೇಜ್ ಮಾಡ್ತಾ ಅಂತ. ಆಯ್ತು. ಎಸ್, ಇವಾಗ ತಾನೇ ನಾವು ಬ್ಯಾಂಗ್ಳೂರ್ ಕಡೆ ಹೊರಟಿದೀವಿ. ಟೈಮ್ ಬಂದು ಇವಾಗ 10 ಅಥವಾ 10:15 ಆಗಿರ್ಬೋದು. ಅಲ್ಲಿಗೆ ಹೋಗಿ ರೀಚ್ ಆಗೋಷ್ಟ್ರಲ್ಲಿ 12 ಗಂಟೆ ಆಗುತ್ತೆ ಅನ್ಸುತ್ತೆ. ಡೇ ಇವತ್ತು ತುಂಬಾನೇ ಚೆನ್ನಾಗಿತ್ತು. ಅಲ್ಲಿಂದ ಬಂದು ಅಡ್ಗೆ ಮಾಡ್ಕೊಂಡು ಊಟ ಮಾಡಿಲ್ಲ, ತುಂಬಾ ಚೆನ್ನಾಗಿತ್ತು. ಸೊ ನಿಮ್ಗೆ ಏನ್ ಅನಿಸ್ತ್ರಿ? ತುಂಬಾ ಚೆನ್ನಾಗಿತ್ತು. ಆಕ್ಚುಲಿ ನಾವ್ ಅನ್ಕೊಂಡಿದ್ವಿ ಬಂದು ಹೋಗೋದಾಗತ್ತೆ, ಲೇಟ್ ಆಯ್ತೇನ ಅನ್ಕೊಂಡಿದ್ವಿ. ಬಟ್ ಆತರ ಏನ್ ಫೀಲ್ ಆಗ್ಲಿಲ್ಲ. 6 ಗಂಟೆಗೆ ಇದ್ವಿ. ಬಟ್ ಊಟ ಗಿಟ ಎಲ್ಲ ತುಂಬಾ ಚೆನ್ನಾಗಾಯ್ತು. ಸೊ ಡೇ ಸ್ಪೆಂಡ್ ವೆಲ್. ಅಡ್ಗೆನೂ ಬಹಳ ಚೆನ್ನಾಗಾಗಿತ್ತು. ಅಂಡ್ ಬಿರಿಯಾನಿ ತುಂಬಾ ಸಖತ್ತಾಗಿತ್ತು.
ಊಟ ಮಾಡಿದೀವಿ. ಇನ್ 2 ಅವರ್ ಬೆಂಗಳೂರಲ್ಲಿ ಇರ್ತೀವಿ. ಸೊ ವೆಲ್ ಡೇ. ಇವತ್ತಿನ ದಿನ ಚೆನ್ನಾಗಿತ್ತು ಅಕ್ಕ, ಚೆನ್ನಾಗಿತ್ತ? ಚೆನ್ನಾಗ್ ಅನಿಸ್ತು. ಬಂದಿದ್ದು ನೋಡಿದ್ದು ಅಣ್ಣೇನ ನೋಡಿ ತುಂಬಾ ದಿನ ಆಯ್ತು, ನೋಡಿ ಖುಷಿ ಆಯ್ತು ಅಷ್ಟೇ. ಬಂದಿರ್ಲಿಲ್ಲಲ್ಲ ನೀನು? ಇಲ್ಲ ಅಕ್ಕ, ಬಂದಿರ್ಲಿಲ್ಲ. ಇಲ್ಲಿಗೆ ಬಂದೇ ಇರ್ಲಿಲ್ಲ ನೀನ್? ಬಂದಿದ್ರಿ ಅವ್ರು ಲಾಸ್ಟ್ ಟೈಮ್ ಮಾರ್ಕೋನಹಳ್ಳಿ ಡ್ಯಾಮ್ಗೆ ಹೋದಾಗ. ಅವಾಗನೇ ಬಂದಿದ್ದಾವ. ಎಸ್, ಇವಾಗ ಹೊರಡ್ತಾ ಇದೀವಿ ನಾವು. ಸೊ ಈ ಒಂದು ವಿಡಿಯೋನ ನಾನು ಇಲ್ಲಿಗೆನೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ನ ಮಾಡಿ. ಹಾಗೇನೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.